ಹಾಯ್! ಎಲ್ರಿಗೂ ನಮಸ್ತೆ. ರವಿವಾರದ ಮಿನಿ ವ್ಲಾಗು. ರವಿವಾರ ಅಂದ ತಕ್ಷಣ ಎಲ್ರಿಗೂ ರಜಾ. ನಮಗೆ ಮಾತ್ರ ಅದು ಸಾಧ್ಯನೇ ಇಲ್ಲ. ಎಷ್ಟೊಂದು ಕೆಲಸಗಳಿರುತ್ತೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದರಿಂದ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಬೆಡ್ ಕವರ್‌ನ ಚೇಂಜ್ ಮಾಡಿಕೊಂಡು ಕೆಲವೊಂದು ಪ್ಲಾಂಟ್ಸಿಗೆ ನೀರು ಹಾಕಬೇಕಿತ್ತು. ಅದೆಲ್ಲನೂ ಹಾಕ್ಕೊಳ್ತಿದ್ದೀನಿ. ಇಂಥ ಕೆಲಸಗಳು ಇವತ್ತೇ ಮಾಡ್ಕೋಬೇಕು ಅನ್ನೋದು ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಒಂದರಿಂದ ಒಂದು ನಡೀತಾನೆ ಇರುತ್ತೆ. ಇನ್ನು ಇಬ್ಬರು ಫ್ರೆಶ್ ಅಪ್ ಆಗ್ಬಿಟ್ಟು ಚಿಕನ್ ಶಾರ್ಕೊ ನೋಡ್ತಾ ಕೂತಿದ್ದಾರೆ. ಫ್ರಿಜ್ಜಲ್ಲಿ ಏನೂ ವೆಜಿಟೇಬಲ್ ಇಲ್ಲ. ಇವತ್ತೆಲ್ಲನೂ ತರಿಸ್ಕೋಬೇಕು. ಡ್ರೈ ಫ್ರೂಟ್ಸ್ನ ತರಿಸಿದ್ದೆ, ಅದೆಲ್ಲನೂ ರೀಫಿಲ್ ಮಾಡ್ಕೊಳ್ತಿದ್ದೀನಿ. ನಾನೇ ಮನೇಲಿ ಮಾಡಿರುವಂಥ ಮರಳಾದ ತುಪ್ಪ ಇಷ್ಟು ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಂದು 3ರಿಂದ 4 ಬಾರಿ ಹಾಲ ಕಾಸಿರ್ತೀನಿ. ನೋಡ್ಬೋದು ಇಷ್ಟು ಚೆನ್ನಾಗಿ ಕೆನೆ ಬಂದಿದೆ. ಇಷ್ಟಿಷ್ಟು ಎತ್ತಿಟ್ಬಿಟ್ಟು ಒಂದು 20 ಡೇಸ್ಗೆ ಒಂದ್ಸರಿನಾದರೂ ನಾವು ಆ ತುಪ್ಪನ ಮಾಡಿಕೊಂಡ್ರೆ ಅದು ತಿಂದ ಮೇಲೆ ಎಷ್ಟೊತ್ತಿನವರೆಗೂ ಬಾಯಲ್ಲಿ ಆ ಘಮ ಇರುತ್ತೆ. ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಇನ್ನು ತಲೆಗೆ ಎಣ್ಣೆ ಹಚ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಸೆಲ್ಫ್ ಕೇರ್ ಕೂಡ ತುಂಬ ಮುಖ್ಯ ಆಗುತ್ತೆ. ನಾನು ಫ್ರಿಜ್ಜಲ್ಲಿ ಕೆಳಗಡೆ ನ್ಯಾಪ್ಕಿನ್ ಹಾಕಿರ್ತೀನಿ. ಸ್ಕ್ರ್ಯಾಚಸ್ ಬೀಳಲ್ಲ, ಹಾಗೆ ಏನಾದರೂ ಚೆಲ್ಲಿದರೆ ಅದರಲ್ಲೇ ಚೆಲ್ಲಿರುತ್ತೆ ಅಂತ ಹೇಳಿ. ಹಾಗೆ ದಾಳಿಂಬೆ ಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ವೆಜಿಟೇಬಲ್ ಇತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ವೆಜಿಟೇಬಲ್ ತಂದುಕೊಟ್ರು. ಸೊ ಅದೆಲ್ಲನೂ ತೊಳೆದಿಟ್ಟು ಬಿಡಿಸ್ಕೊಳ್ಳೋದೇನೇನಿದೆ ಅದು ಮಕ್ಕಳ ಹೆಲ್ಪಿಂದ ಬಿಡಿಸ್ಕೊಳ್ತಿದ್ದೀನಿ. ಹಾಗೆ ಮಕ್ಕಳಿಗೆ ಊಟಕ್ಕೆ ಮ್ಯಾಗಿ ಮಾಡಿಕೊಟ್ಟಿದ್ದೆ, ಬೇಗ ಆಗೋಗುತ್ತೆ, ಕೆಲಸ ಇದೆ ನಂದು ಅಂತ ಹೇಳಿ. ಏನು ಮಸಾಲ ಡಬ್ಬಿಯಲ್ಲಿ ಕೆಲವೊಂದೆಲ್ಲ ಖಾಲಿಯಾಗಿತ್ತು, ಅದನ್ನು ರೀಫಿಲ್ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಕೆಲಸಗಳನ್ನು ನಾವು ರವಿವಾರ ಮಾಡ್ಕೊಂಡ್ಬಿಟ್ರೆ ಸೋಮವಾರ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ನಾಳೆ ಕೂಡ ಓಡೋದಿದ್ದೇ ಇರುತ್ತೆ. ಬಟ್ ಏನೋ ಮನಸ್ಸಿಗೆ ಸಮಾಧಾನ, ಈ ಕೆಲಸಗಳು ಇವತ್ತೆಲ್ಲ ಮುಗ್ದೋಯ್ತಲ್ಲ ಅಂತ ಹೇಳಿ. ಇದ್ರ ಮಧ್ಯದಲ್ಲಿ ಮಕ್ಕಳ ಬಟ್ಟೆ ಐರನ್ ಮಾಡೋದಾಯಿತು, ಹಾಗೆ ಬಟ್ಟೆ ಒಣಗಾಕೋದಾಯಿತು. ಈ ಮಳೆ ಬರ್ತಾನೆ ಇರುತ್ತೆ, ಹಾಕೋದು ತೆಗೆಯೋದು ಅದು ಕೂಡ ಕೆಲಸನೇ. ಇನ್ನು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನನ್ನ ಕೆಲಸಗಳು ಆಗಿದ್ದು. ಫೈನಲಿ ಕೆಲಸ ಮುಗಿಸ್ಕೊಂಡು ಮಕ್ಕಳದು ಕೂಡ ಕೆಲವೊಂದೆಲ್ಲ ಹೋಮ್ವರ್ಕ್ ಇತ್ತು, ಮಾಡ್ತಾ ಕೂತಿದ್ದಾರೆ. ಸಾಯಂಕಾಲ ದೀಪ ಮುಡಿಸಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಇದನ್ನು ತರಿಸ್ಕೊಂಡಿದ್ದೆ.